ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಾಕಿಂಗ್ ಹೋಗ್ಬೇಕು ಇವಾಗ. ಇವತ್ತಿನ ವ್ಲಾಗಲ್ಲಿ ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿದೆ, ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ, ಸೊ ಅದಕ್ಕೆ ನಾನು ಏನೇನು ಫಾಲೋ ಮಾಡ್ತೀನಿ ಅನ್ನೋದೆಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಸೊ ಬಟ್ಟೆ ಎಲ್ಲ ಹಾಕಿದ್ದೀನಿ. ಸೊ ಬನ್ನಿ ಇವಾಗ ವಾಕ್ ಹೋಗ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ನಮ್ಮ ಯಜಮಾನ್ರು ನನಗೆ ಶೂ ಹಾಕ್ತಾ ಇದ್ದಾರೆ. ಶೂ ಹಾಕೋಕ್ಕೆ ಒಂದೇ ರೀಸನ್ ಏನಂತಂದರೆ, ಇದಕ್ಕೆ ಮುಂಚೆ ವಾಕ್ ಹೋಗ್ಬೇಕಾದ್ರೇ ಬಿದ್ದು ಏಟ್ ಮಾಡಿಕೊಂಡು ಸ್ಟಿಚಿಂಗ್ ಎಲ್ಲ ಹಾಕೋ ರೀತಿ ಆಗೋಗಿತ್ತು. ಹಾಗಾಗಿ ಪ್ರತಿ ಸತಿ ಅವರೇ ಹಾಕ್ತಾರೆ. ಇವಾಗ ವಾಕ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ಪ್ರತಿದಿನ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ. ಸೊ ಅದು ಮಿಸ್ ಇಲ್ಲ. 10,000 to 15,000 ಸ್ಟೆಪ್ಸ್ ಆಗೋಗ್ಬಿಡುತ್ತೆ. ನಾನು ಎಂಟೈರ್ ಡೇ ಕೌಂಟ್ ಮಾಡೋಕ್ಕೆ ಹೋದರೆ 15,000 ಸ್ಟೆಪ್ಸ್ ಆಗುತ್ತೆ. ನೀವು ಡಯಟ್ ಮಾಡದೆ ಏನೂ ಮಾಡದೆ ಜಸ್ಟ್ ವಾಕಿಂಗ್ ಮಾಡಬೇಕಾದ್ರೆ ಡೈಲಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ 22 ಡೇಸಲ್ಲಿ 1 kg ಕಮ್ಮಿ ಆಗುತ್ತೆ ಜಸ್ಟ್ ಬೈ ವಾಕಿಂಗ್. ಪ್ಲಸ್ ಡಯಟು ನೀವು ಮಾಡಿದ್ರಿ ಅಂತಂದರೆ ಇನ್ನೂ ಎಕ್ಸ್ಟ್ರಾ ಇನ್ನೂ ಬೇಗ ವೆಯ್ಟ್ ಲಾಸ್ ಆಗ್ಬೋದು. ಸೊ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇದು ಬಂದ್ಬಿಟ್ಟು ನಾನು ಎಷ್ಟು ದಿನ ಫಾಲೋ ಮಾಡಿದೆ ನೋಡಿ ಆ ಡಯಟ್. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಬ್ರೇಕ್ಫಾಸ್ಟ್ ತೊಗೋತಾ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು 12 o'clockಗೆ ಬ್ರೇಕ್ಫಾಸ್ಟ್ ತೊಗೋತಾ ಇದ್ದೆ. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ತೊಗೊಳ್ಳಲ್ಲ. ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡಿದೆ. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತಂದರೆ ನಿಮಗೆ 16 hours ನಿಮಗೆ ಫಾಸ್ಟಿಂಗಲ್ಲಿ ಇರಬೇಕು. 8 hours ನಿಮಗೆ ಈಟಿಂಗ್ ಸ್ಲ್ಯಾಬು. ಸೊ 8 hours ನೀವು ಏನು ಬೇಕಾದರೂ ತಿನ್ಬೋದು. ಅಂದರೆ ನೀವು ಲೋ ಕ್ಯಾಲರಿ ಫುಡ್ ತೊಗೋಬೇಕು, ಪ್ಲಸ್ ಪ್ರೋಟೀನ್ಸ್ ಜಾಸ್ತಿ ತೊಗೋಬೇಕು, ಸ್ವಲ್ಪ ವೆಜಿಟೇಬಲ್ಸ್ ಈ ಥರ ಎಲ್ಲ ತೊಗೋಬೇಕು. ಪ್ಲಸ್ ಓಟ್ಸು, ರಾಗಿ ಮತ್ತು ಜೋಳ ಇಂಥದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನಾನು ಅದೇ ಮಾಡ್ತಾಯಿದ್ದೆ. ಜಾಸ್ತಿ ವೀಟ್ ಚಪಾತೀಸ್ ನಾನು ತೊಗೋತಾ ಇರಲಿಲ್ಲ, ಬಿಕಾಸ್ ನನ್ನ ಬಾಡಿಗೆ ವೀಟ್ ಸೆಟ್ ಆಗೋದಿಲ್ಲ. ಹಂಗಾಗಿ ವೀಟ್ ಚಪಾತಿನ ಅವಾಯ್ಡ್ ಮಾಡ್ತಾಯಿದ್ದೆ. ಇದು ದಲಿಯಾ. ಸೊ ಬ್ರೇಕ್ಫಾಸ್ಟಿಗೆ ನಾನು ದಲಿಯಾ ತೊಗೋತಾ ಇದ್ದೆ. ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ 12 o'clock ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಆಮೇಲೆ ಒಂದು 4 o'clock to 5 o'clockಗೆ ನಾನು ಲಂಚ್ ಮಾಡ್ತಾಯಿದ್ದೆ. ಸೊ ನೈಟ್ ಒಂದು 7 o'clock 7:30 ಒಳಗಡೆ ನೈಟ್ ಲೈಟಾಗಿ ಏನಾದರೂ ತೊಗೋತಾ ಇದ್ದೆ. ನಾನು ಮೊದಲಿಗೆ ಈ ಗ್ರೀನ್ ಜ್ಯೂಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ಈ ಗ್ರೀನ್ ಜ್ಯೂಸ್ ರೆಸಿಪಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ಮಧ್ಯಾಹ್ನದ ಲಂಚು. ಸೊ ನೋಡಿ, ಜಾಸ್ತಿ ನಾನು ತರಕಾರಿ, ಫೈಬರ್ಗೆ ಕುಕುಂಬರ್ ತೊಗೋತಾ ಇದ್ದೆ, ಪ್ರೋಟೀನ್ಗೆ ಎಗ್, ಹಾಗೆ ಜೋಳದ ರೊಟ್ಟಿ. ಸೊ ಇದಾಗಿರುತ್ತೆ. ಸೊ ಇದು ಬ್ರೇಕ್ಫಾಸ್ಟು. ಸೊ ಸಮ್ಟೈಮ್ಸ್ ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರಿಂದ ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಬೆಳಗ್ಗೆ ಏನು ಮಾಡಿರ್ತೀನಲ್ಲ ಬೇರೆಯವ್ರಿಗೆ, ಉಳಿದಿರೋರು ಮನೆಗೆ, ನಮ್ಮ ಯಜಮಾನ್ರು, ನಮ್ಮ ಅಕ್ಕ, ನನ್ನ ಮಗನಿಗೆ, ಸೊ ಅದನ್ನೇ ತೊಗೋತೀನಿ. ಪ್ಲಸ್ ವೆಜೀಸು, ಫ್ರೂಟ್ಸು, ಪ್ರೋಟೀನ್ ಶೇಕ್ ಅಂತೂ ಮಸ್ಟ್. ನಾನು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಶೇಕ್ ತೊಗೋತೀನಿ. ಸೊ ಎಗ್ಸು, ಪನ್ನೀರ್ ಎಲ್ಲ ತೊಗೊಂಡೇ ಇರಬೇಕಾದ್ರೆ ಪ್ರೋಟೀನ್ ಶೇಕ್ ತೊಗೋತೀನಿ. ಅದೆಲ್ಲ ತೊಗೋತೀನಿ ಅಂತಂದರೆ ಪ್ರೋಟೀನ್ ಶೇಕ್ ತೊಗೊಳ್ಳಲ್ಲ. ಸೊ ಜಾಸ್ತಿ ನಾನು ಜೋಳದ ದೋಸೆ ಇಂಥದ್ದನ್ನು ಮಾಡ್ತಾಯಿದ್ದೆ. ಜೋಳ ಮತ್ತು ಓಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ಗ್ರೀನ್ ಜ್ಯೂಸು ಡಿಟಾಕ್ಸ್ ಮಾಡುತ್ತೆ ನಮ್ಮ ಬಾಡಿನ, ಹಾಗೆ ಸ್ಕಿನ್ ಕೂಡ ಗ್ಲೋಯಿಂಗ್ ಮಾಡುತ್ತೆ. ಸೊ ಇದನ್ನು ಕೂಡ ತೊಗೋತಾ ಇದ್ದೆ. ಸೊ ಇದೆಲ್ಲ ಜಾಸ್ತಿ ಫಿಲ್ಲಿಂಗ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇದು ಮಶ್ರೂಮ್ ಮತ್ತು ಎಗ್ ತೊಗೊಂಡಿದ್ದೀನಿ, ಹಾಗೆ ಚಪಾತಿ. ಸೊ ಚಪಾತಿ ನಾನು ರೆಗ್ಯುಲರಾಗಿ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಲ್ಲ, ಬಟ್ ಸಮ್ಟೈಮ್ಸ್ ಮನೇಲಿ ಡಿಮ್ಯಾಂಡ್ ಮಾಡಬೇಕಾದ್ರೆ ನಾನು ಚಪಾತಿನೇ ತೊಗೋತೀನಿ. ಇದು ಬಂದ್ಬಿಟ್ಟು ಸೋಯಾ ಕೂಡ ಪ್ರೋಟೀನು. ಹಾಗೆ ಫೈಬರ್ಗೆ ನಾನಿಲ್ಲಿ ಕುಕುಂಬರ್ ತೊಗೊಂಡಿದ್ದೀನಿ. ಫೈಬರ್ ಕೂಡ ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟು. ಫೈಬರ್ ನಾವು ಜಾಸ್ತಿ ತೊಗೊಂಡ್ರೇ ನಮ್ಮ ಬಾಡಿಯಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ. ಸೊ ಫೈಬರ್ನ ಇನ್ಕ್ಲೂಡ್ ಮಾಡೋದು ಮರಿಬೇಡಿ. ಹಾಗೆ ನಿಮಗೆ ತುಂಬ ಫಿಲ್ಲಿಂಗ್ ಆಗಿರುವಂಥದ್ದು ಪ್ಲಸ್ ಲೋ ಕ್ಯಾಲರಿ ಫುಡ್ ತೊಗೋಬೋದು. ಮಶ್ರೂಮ್ಸ್ ಅದರಲ್ಲಿ ತುಂಬ ಲೋ ಕ್ಯಾಲರಿ. ಸೊ ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದರೆ ನಿಮಗೆ 3 ಡಿಫ್ರೆಂಟ್ ಸ್ಲ್ಯಾಬ್ಸಲ್ಲಿ ಸಿಗುತ್ತೆ. ನೀವು 12 hours ಫಾಸ್ಟಿಂಗ್ ಇರ್ಬೋದು. 12 hours ನಿಮಗೆ ಈಟಿಂಗ್ ಸ್ಲ್ಯಾಬ್ ಇಟ್ಕೋಬೋದು. ಇಲ್ಲ ಅಂತಂದರೆ ನೀವು 14 hours ಫಾಸ್ಟಿಂಗ್ ಸ್ಲ್ಯಾಬ್ ಇಟ್ಕೋಬೋದು, 10 hours ಈಟಿಂಗ್ ಸ್ಲ್ಯಾಬ್ ಇಟ್ಕೋಬೋದು. ಇಲ್ಲಾಂದರೆ 16 hours ಫಾಸ್ಟಿಂಗ್ ಸ್ಲ್ಯಾಬ್ ಇಟ್ಕೊಂಡು 8 hours ಈಟಿಂಗ್ ಸ್ಲ್ಯಾಬ್ ಇಟ್ಕೋಬೋದು. ಸೊ ಈ ಥರ 3 ಇದೆ. ನಾನು ಸ್ಟಾರ್ಟಿಂಗ್ 12 hours ಸ್ಟಾರ್ಟ್ ಮಾಡಿದೆ, ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ನಾನು ನೈಟ್ 7:30 8 o'clockಗೆಲ್ಲ ನಾನು ಡಿನ್ನರ್ ಮುಗಿಸ್ಕೋತೀನಿ. ಸೊ 8 o'clock ನೆಕ್ಸ್ಟ್ ಡೇ 2 o'clock ತನಕ ನಾನೇನು ತಿನ್ನೋದಿಲ್ಲ. ಸೊ
ಸೊ ನೀವು ಆ ಫಾಸ್ಟಿಂಗ್ ಸ್ಲ್ಯಾಬಲ್ಲಿ ಏನು ತೊಗೋಬೋದು ಅಂತಂದರೆ 0 ಕ್ಯಾಲರಿ ಫುಡ್ ತೊಗೋಬೋದು, ನೀರು ಜಾಸ್ತಿ ಕುಡಿಬೋದು, ನೀರು ಮತ್ತು ಲೆಮನ್ ಹಾಕಿ ಕುಡಿಬೋದು, ಮತ್ತು ಟೀ ವಿತ್ ಲೆಮನ್ ತೊಗೋಬೋದು, ಬ್ಲ್ಯಾಕ್ ಕಾಫಿ ತೊಗೋಬೋದು. ಇಷ್ಟನ್ನ ನಾನು ತೊಗೋತೀನಿ. ಎವ್ರಿ ಡೇ ತೊಗೋತೀನಿ ಅಂತ ಹೇಳಲ್ಲ, ನಾನು ಯಾವಾಗಾದರೂ ತೊಗೋತೀನಿ. ವೀಕ್ಲಿ 1-2 ಟೈಮ್ಸ್ ಏನೋ ತೊಗೋತೀನಿ ಅಷ್ಟೇ. ನಿಮ್ಗೆ ಬೇಕು ಅಂತಂದರೆ ನೀವು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಇವಾಗ ನಾನು ಮಧ್ಯಾಹ್ನದ ಲಂಚಿಗೆ ನನಗೆ ಬೇಕಲ್ಲ, ಸೊ ಹಾಗಾಗಿ ಇಲ್ಲಿ ನಾನು ರೊಟ್ಟಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಜೋಳ, ರಾಗಿ, ಅಕ್ಕಿ ಇದನ್ನೆಲ್ಲ ಹಾಕಿದ್ದೀನಿ. ಪ್ಲಸ್ ಸ್ವಲ್ಪ ಎಳ್ಳನ್ನು ಎಳ್ಳು ಲೇಡೀಸ್ಗೆ ತುಂಬ ಇಂಪಾರ್ಟೆಂಟು. ಸೊ ಹಂಗಾಗಿ ಎಳ್ಳನ್ನ ನಾನು ಯೂಸ್ ಮಾಡ್ತೀನಿ. ನಾವು ಯೂಶಲಿ ನಾರ್ಮಲ್ ಅಕ್ಕಿ ರೊಟ್ಟಿ ಮಾಡ್ತೀವಿ ನೋಡಿ, ಅದೇ ರೀತಿ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಗ್ಲೂಟನ್ ಫ್ರೀ ಆಗಿರೋದ್ರಿಂದ ಬಿಸಿನೀರು ಹಾಕಿ ಕಲಿಸ್ತಾ ಇದ್ದೀನಿ, ಸ್ವಲ್ಪ ಜಿಗುಟಿರುತ್ತೆ ಅಂತ. ಹಾಗೆ ಇದು 0 ಆಯಿಲ್, ನಾನು ಸ್ವಲ್ಪನೂ ಎಣ್ಣೆ ಬಳಸಲ್ಲ. ಯೂಶಲಿ ರೊಟ್ಟಿ ಎಲ್ಲ ಮಾಡಬೇಕಂದ್ರೆ ಎಣ್ಣೆ, ಬೆಣ್ಣೆ, ತುಪ್ಪ ಎಲ್ಲ ಯೂಸ್ ಮಾಡ್ತಾರೆ. ಸೊ ನಾನು ಅದನ್ನು ಯಾವುದನ್ನು ಯೂಸ್ ಮಾಡಲ್ಲ. ಹಾಗೆ ಒಂದು ಸೌತೆಕಾಯಿನ ಕೂಡ ಗ್ರೇಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಸೌತೆಕಾಯಿ ಫೈಬರ್ ಅಲ್ವಾ, ಸೊ ಹಂಗಾಗಿ ಅದು ನಮಗೆ ಡೈಲಿ ಇಂಟೇಕ್ ಬೇಕು. ಸೌತೆಕಾಯಿ ನಾನು ಈ ರೀತಿ ತೊಗೋತೀನಿ, ಅಥವಾ ಗ್ರೀನ್ ಜ್ಯೂಸ್ ಅಂತ ತೋರಿಸ್ದೆ ನೋಡಿ, ಅದರಲ್ಲಿ ಕೂಡ ತುಂಬ ಫೈಬರ್ ಇದೆ, ಐರನ್ ಕಂಟೆಂಟ್ ಇದೆ. ಸೊ ಹಂಗಾಗಿ ಅದರಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೋತೀನಿ. ಸೊ ಹಾಗೆ ಮುದ್ದೆ ಮಾಡಬೇಕಾದ್ರೆ ನಾನೇನು ಮಾಡ್ತೀನಿ, ರಾಗಿ ಹಿಟ್ಟು ಜೊತೆಗೇನೆ ಸ್ವಲ್ಪ ಆಮ್ಲ ಪೌಡರು ಹಾಗೆ ಮೊರಿಂಗಾ ಪೌಡರ್ ಏನಿದೆ ಅದನ್ನು ನಾನು ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಮುದ್ದೆ ಜೊತೆಗೆ ಫ್ಲ್ಯಾಕ್ಸ್ ಸೀಡ್ ಕೂಡ ಹಾಕೋತೀನಿ, ಸ್ವಲ್ಪ ಎಳ್ಳು ಹಾಕೊತೀನಿ. ಸೊ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಮುದ್ದೆ ಮಾಡ್ಕೋತೀನಿ. ಸ್ವಲ್ಪ ಮೆಂತ್ಯ ಕೂಡ ಇನ್ಕ್ಲೂಡ್ ಮಾಡ್ಕೋತೀನಿ. ಸೊ ನಿಮ್ಗೆ ಬೇಕಂತಂದರೆ ಆ ರೆಸಿಪಿ ಬೇಕಂತಂದರೆ ನೀವು ಕಮೆಂಟಲ್ಲಿ ಕೇಳಿ, ನಾನು ಆ ರೆಸಿಪಿ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ, ಇವಾಗ ನಾನು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಹೇಗೆ ನಾವು ಮಿಕ್ಸ್ ಮಾಡ್ಕೋತೀವಲ್ಲ ಅದೇ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಮಧ್ಯಾಹ್ನದ ನಾನು ಲಂಚಿಗೆ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಬೆಳಿಗ್ಗೆ ಏನು ಮಾಡಿದ್ದೆ ಅಂತಂದರೆ ಅವಲಕ್ಕಿ ಮಾಡಿದ್ದೆ. ಸೊ ಅವಲಕ್ಕಿ ಎಲ್ಲ ತಿಂದರು. ಇವಾಗ ಮಧ್ಯಾಹ್ನದ ಲಂಚಿಗೆ ಪ್ರಿಪೇರ್ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಸೊ ನೀವು ಅನ್ಕೋಬೋದು ಇಷ್ಟೊಂದು ಕಲಿಸ್ತಾ ಇದ್ದೀನಿ ಅಂತ. ನಾನು ಏನು ಮಾಡ್ತೀನಿ ಅಂದರೆ ಉಳಿದ್ರೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಡೇಗೆ ಇದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ದೋಸೆ ಥರ ಕೂಡ ಮಾಡ್ಕೋಬೋದು, ಅಥವಾ ರೊಟ್ಟಿನೇ ಮಾಡ್ಕೋಬೋದು. ಸೊ ಉಳಿದ್ರೆ ಅಂತೂ ನನ್ನ ಮಗ, ನಮ್ಮ ಯಜಮಾನ್ರು ತಿನ್ನಲ್ಲ. ನಾನು, ನಮ್ಮ ಅಕ್ಕ ಈ ರೀತಿ ರೊಟ್ಟಿನೋ ಬೇರೆ ಏನಾದರೂ ದೋಸೆ ಥರದ್ದು ಏನಾದರೂ ಪಡ್ಡು ಥರನೋ ಏನಾದರೂ ಮಾಡಿ ತಿಂತೀವಿ. ಸೊ ಇದು ಬಂದ್ಬಿಟ್ಟು ರೀಯೂಸಬಲ್ ಬಟರ್ ಪೇಪರು, ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ತಾಲಿಪಟ್ ಎಲ್ಲ ಮಾಡ್ತಾರೆ ನೋಡಿ, ಅದೇ ರೀತಿನೇ, ಬಟ್ ಅವರು ಬಟ್ಟೆಯಲ್ಲಿ ಮಾಡ್ತಾರೆ. ಸೊ ನಾನು ಬಟ್ಟೆಯಲ್ಲಿ ಮಾಡ್ತಾ ಇಲ್ಲ. ಈ ರೀತಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ಬಿಟ್ರೆ ನಿಮಗೆ ತುಂಬ ಈಸಿಯಾಗಿ ಬರುತ್ತೆ. ಅದು ಸ್ವಲ್ಪ ಬೇಯಬೇಕು, ಸ್ವಲ್ಪ ಬೇಯ್ತಂದರೆ ನಿಮಗೆ ಈಸಿಯಾಗಿ ಅದು ಬಿಟ್ಕೊಂಡು ಬರುತ್ತೆ. ಸೊ ನೋಡಿ, ಆ ಪೇಪರ್ ಏನಿದೆ ಅದು ಈಸಿಯಾಗಿ ಬಂದ್ಬಿಡ್ತು. ಸೊ ಇದನ್ನು ನಾನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತೀನಿ. ಸೊ ಆವಾಗ ಅದು ಈಸಿಯಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ಈ ರೀತಿ ಮಲ್ಟಿ ಗ್ರೇನ್ಸ್ ಯೂಸ್ ಮಾಡಿಬಿಟ್ಟು ನೀವು ಚಪಾತಿ, ರೊಟ್ಟಿ ಮತ್ತು ದೋಸೆ ಇಂಥದನ್ನೆಲ್ಲ ಮಾಡ್ಕೋಬೋದು. ಸೊ ನೀವು ಬಾರ್ಲಿ ಕೂಡ ಯೂಸ್ ಮಾಡ್ಬೋದು. ನೀವು ಯಾವುದು ಹೆಲ್ತ್ಗೆ ತುಂಬ ಒಳ್ಳೆಯದು, ಮಿಲ್ಲೆಟ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ನೀವು ಇಡ್ಲಿ ಕೂಡ ಮಾಡ್ಬೋದು. ಈವನ್ ರಾಗಿ ಇಡ್ಲಿ, ರಾಗಿ ದೋಸೆ, ಮಿಲ್ಲೆಟ್ ಇಡ್ಲಿ. ಸೊ ನಾನೇನು ಹೇಳೋದು ಅಂದರೆ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕಾಂಪ್ಲಿಕೇಟ್ ಮಾಡಿಕೊಂಡು ಅಯ್ಯೋ ಮಾಡಬೇಕಲ್ಲ ಅಂತ ಫೀಲಲ್ಲಿ ಇದ್ದರೆ ನಿಮ್ಗೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಒಂದು 4 ದಿವಸ ಮಾಡಿ 5ನೇ ದಿವಸಕ್ಕೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ತುಂಬ ಸಿಂಪಲ್ಲಾಗಿ ನೀವು ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸೊ ಆವಾಗ ಪ್ರತಿದಿನ ನೀವು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಾನು ನಿಮಗೆ ತೋರಿಸೆ ನೋಡಿ, ನೀರು ಹಾಕ್ಬಿಟ್ಟು ನಾನು ತಟ್ಕೋತಾ ಇದ್ದೀನಿ. ಸೊ ಈ ರೀತಿ ನೀರು ಹಾಕಿ ನೀವು ತಟ್ಕೋಬೋದು. ನಿಮ್ಮ ಕೈಗೆಲ್ಲ ಅಂಟುತ್ತೆ ಅಂದರೆ ಸ್ವಲ್ಪ ಕೈನ ನೀರಲ್ಲಿ ಅದ್ಬಿಟ್ಟು ಕೂಡ ನೀವು ತಟ್ಬೋದು, ಅವಾಗ ಕೈಗೆ ಅಂಟಲ್ಲ. ಸೊ ನಾನು ಇದು ಪ್ರಿಪೇರ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಏನು ಖಾಲಿ ಆಗಿಲ್ಲ, ಒಂದು 1/4 ಭಾಗ ಏನೋ ಉಳಿದಿತ್ತು. ಸೊ ನಾನು ಅದನ್ನು ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ನಮ್ಮ ಯಜಮಾನ್ರಿಗಂತೂ ತುಂಬ ಇಷ್ಟ ಆಯಿತು ಈ ರೊಟ್ಟಿ. ಸೊ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಿ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಯೂಸ್ ಆಯಿತು ಅಂತ. ಸೊ ಇದು ನನ್ನ ಲಂಚ್ ಆಗಿದೆ. ಬಟಾಣಿ ಆಲೂಗಡ್ಡೆ ಹಾಕ್ಬಿಟ್ಟು ಗ್ರೇವಿ ಥರ ಮಾಡಿದ್ದೆ. ಈ ರೆಸಿಪಿ ಬೇಕಂದರೆ ಶಾರ್ಟ್ಸಲ್ಲಿ ಹಾಕ್ತೀನಿ. ಥಯ್ಯಾರೆ ಥಯ್ಯ ಥಯ್ಯಾರೆ ಥಯ್ಯ ಏನೆಂದು ಹೇಳಲಯ್ಯ, ಈ ಅಂದ ಚಂದವ ಇವಳಂತ ರಂಗವ, ಓ ಚೆನ್ನಾಗಿದೆಯಣ್ಣ, ಅದ್ಭುತವಾಗಿ. ಯಾವ ಹೋಟ್ಲು ಬೇಡ, ನೀನು ಮಾಡಿ ಹಾಕ್ತಾರೆ ಚೆನ್ನಾಗಿ.
ನಾನು ತಿಂತಾ ಇರ್ತೀನಿ. ಆಲೂಗಡ್ಡೆ ಬಟಾಣಿ ಮಿಕ್ಸ್ಡ್ ವೀಟ್ ರೋಟಿನಾ? ವೀಟ್ ಅಲ್ಲ, ರಾಗಿ, ಅಕ್ಕಿ ಮತ್ತು ಜೋಳ. ಸಖತ್ತಾಗಿದೆ. ಹೊಟ್ಟೆ ಹಸಿಯೋದಕ್ಕೂ ಹಾಕಿರೋದಕ್ಕೂ ಇಳಿಸ್ತೀನಿ ನೋಡಿ ಇವತ್ತು. ಸೊ ಇದು ನನ್ನ ಮಧ್ಯಾಹ್ನದ ಲಂಚ್ ಆಗಿದೆ. ಸ್ವಲ್ಪ ಗ್ರೇವಿ ತೊಗೊಂಡಿದ್ದೀನಿ. ನಾನು 2 ಎಗ್ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ರೋಟಿ, ಸ್ವಲ್ಪ ಅವಲಕ್ಕಿ. ಸೊ ನೈಟಿಗೆ ನಾನು ಒಂದು ರೊಟ್ಟಿ ತೊಗೊಂಡು ಗ್ರೇವಿ ತೊಗೊಂಡೆ. ಇವಾಗ ನಾನು ಮಲ್ಕೊಳ್ಳೋಕೆ ಮುಂಚೆ ಈ ಡ್ರಿಂಕ್ ತೊಗೊಳ್ತೀನಿ. ಇದು ಸಿನಿಮನ್ ವಾಟ್ರು. ಸೊ ಇದು ತುಂಬ ಕಂಪಲ್ಸರಿ, ಪ್ಲಸ್ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ, ಇಂಚ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು ನನಗೆ. ಇದಾಗಿತ್ತು ನನ್ನ ವೆಯ್ಟ್ ಲಾಸ್ ಸ್ಟೋರಿ. ಸೊ ಇನ್ನು ನಾನು ವೆಯ್ಟ್ ಲಾಸ್ ಇದರಲ್ಲೇ ಇದ್ದೀನಿ. ಸೊ ಸ್ಟಿಲ್ ಕಂಟಿನ್ಯೂ ಪ್ರೋಸೆಸ್ ನಡೀತಾನೆ ಇದೆ. ಫ್ಯೂಚರ್ ಡೇಸಲ್ಲಿ ನಾನು ವೇಟ್ ಸಮೇತ ಎಷ್ಟಿದ್ದೆ, ಇವಾಗ ಎಷ್ಟಾಗಿದ್ದೀನಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬಾಯ್, ಟೇಕ್ ಕೇರ್.